ಏಪ್ರಿಲ್ 9ರಂದು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ವೇದಿಕೆಯ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು. ಮಾದಾರ ಚೆನ್ನಯ್ಯ ಗುರುಪೀಠದ ಬಳಿ ಇರುವಂತಹ ವೇದಿಕೆ. ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಿಎಸ್ವೈ ಜೀವನ ಸಾರ್ಥಕಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅಭಿಮಾನೋತ್ಸವ ಯಶಸ್ವಿಗಾಗಿ ಸ್ವಯಂ ಪ್ರೇರಿತವಾಗಿ ಜನ ಬರಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾದಾರ ಚೆನ್ನಯ್ಯ ಗುರುಪೀಠದ ಬಳಿ ಇರುವಂತಹ ವೇದಿಕೆ ಅದರ ಪರಿಶೀಲನೆಗಾಗಿ ಇವತ್ತು ಬಂದಿದ್ರು. ಸುಮಾರು 10 ಜಿಲ್ಲೆಗಳಿಂದ ವಿಶೇಷವಾಗಿ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಶಿವಮೊಗ್ಗ, ಬಳ್ಳಾರಿ, ಹೊಸಪೇಟೆ, ಆಮೇಲೆ ಚಿಕ್ಕಮಗಳೂರು ಕೆಲವು ಭಾಗದಿಂದ ಇಲ್ಲಿಂದ ಸುಮಾರು 7-8 ಲಕ್ಷ ಜನ ಬರ್ತಕ್ಕಂಥದ್ದು. ಚಾಮರಾಜನಗರ ಮತ್ತು ಬೀದರ್ ಕಡೆಯಿಂದನೂ ಕೂಡ ವಿಶೇಷವಾಗಿ ವಿಐಪಿಗಳು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇವರೆಲ್ಲರೂ ಕೂಡ ಬರೋದ್ರಿಂದ ಸುಮಾರು 10 ಲಕ್ಷ ನಿರೀಕ್ಷೆ ಇರ್ತಕ್ಕಂಥದ್ದು. ಅವರೆಲ್ಲರಿಗೂ ಕೂಡ ವ್ಯವಸ್ಥಿತವಾಗಿ ಊಟದ ವ್ಯವಸ್ಥೆ ಮತ್ತು ಬಂದ ತಕ್ಷಣ ಅವರಿಗೆ ನೀರು, ಮಜ್ಜಿಗೆ, ಬನ್ನು ಕೊಟ್ಟು ಊಟದ ವ್ಯವಸ್ಥೆನೂ ಕೂಡ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ವಿಶೇಷವಾಗಿ ನಮ್ಮ ಕೇಂದ್ರದ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳಾದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬರ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಬಹುಶಃ ಇದು ಇತಿಹಾಸದಲ್ಲಿ ಎಷ್ಟು ಬೃಹದಾಕಾರವಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ಇಂಥ ಸಮ್ಮೇಳನ, ಇಂಥ ಒಂದು ಅಭಿಮಾನೋತ್ಸವ ಬಹುಶಃ ದುರ್ಗದಲ್ಲಿ ಇಂದು ಮುಂದೆ ಎಂದೂ ನಡೀತಾ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಏರ್ಪಾಡು ಮಾಡಿದ್ದೇವೆ. ಎಲ್ಲ ವ್ಯವಸ್ಥಿತವಾಗಿ ಬಂದಂಥವ್ರಿಗೆ ಯಾವುದೇ ಥರವಾದಂಥ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.